ಇವತ್ತು ನಾನು ಕೆಲವೊಂದು ಹೋಮ್ ಡೆಕೋರ್ನ ನಿಮ್ಮ ಜೊತೇಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಮ್ ಡೆಕೋರ್ ಐಟಮ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ನಾನು ಯಾವ ಥರ ನನ್ನ ಮನೇಲಿ ಡೆಕೋರ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಸುಮಾರು ವೀಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ಅಫ್ಕೋರ್ಸ್ ನನಗೆ ಒಂದೇ ಸಮನೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ನನಗೆ ಮುಂಚೆ ಆದರೂ ವೀಕ್ಲಿ ಒನ್ಸ್ ಆಗ್ತದೆ, ಬಟ್ ಸಬ್ಸ್ಕ್ರೈಬ್ ಅಷ್ಟು ಆಗ್ತಾಯಿಲ್ಲ. ಸೊ ನನಗೂ ಯಾಕೋ ಇಂಟ್ರೆಸ್ಟ್ ಹೋಗ್ತಾ ಇದೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಲ್ಲಿ. ಸೊ ನೀವು ನನ್ನ ವೀಡಿಯೋಸ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ನೀವು ಶೇರ್ ಮಾಡಿದ್ರೆ ಇನ್ನೂ ಒಂದಷ್ಟು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ನನಗೆ ಆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಬಟ್ ಎನಿ ಹೌ ಇವತ್ತು ನಾನು ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಸುಮಾರು ವೀಡಿಯೋಸ್ ನನ್ನ ವೀಡಿಯೋಸ್ಗಳನ್ನ ನೀವು ಚೆಕ್ ಮಾಡಿ, ನಿಮ್ಗೆ ಅದರಲ್ಲಿ ಗಾರ್ಡನಿಂಗ್ ಬಗ್ಗೆ ಮತ್ತು ಹೋಮ್ ಡೆಕೋರು, ಹೌಸ್ ಕ್ಲೀನಿಂಗ್ ಇದೆಲ್ಲದ್ರ ಬಗ್ಗೆ ನಿಮಗೆ ವೀಡಿಯೋಸ್ ಸಿಗುತ್ತೆ. ಸೊ ನಿಮಗೆ ನಿಜವಾಗ್ಲೂ ನನ್ನ ವೀಡಿಯೋಸ್ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಇವತ್ತು ನಾನು ಒಂದೊಂದಾಗೆ ನನ್ನ ಹತ್ರ ಇರುವಂತಹ ಹೋಮ್ ಡೆಕೋರ್ ಐಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದನ್ನು ಯಾವ ರೀತಿ ಡೆಕೋರ್ ಮಾಡಿದ್ದೀನಿ ಮನೆಯಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದರಿಂದ ನಿಮಗೂ ಕೆಲವೊಂದು ಐಡಿಯಾಸ್ ಸಿಗ್ಬೋದು. ನಿಮ್ಮ ಮನೇನ ಯಾವ ರೀತಿ ನೀವು ಡೆಕೋರ್ ಮಾಡಬೇಕು, ಯಾವ ರೀತಿ ನೀವು ಡೆಕೋರ್ ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಈ ಥರದ್ದು ಒಂದು ಗೋಲ್ಡನ್ ಪೇಂಟ್ ಇರುವಂತಹ ಒಂದು ಔಲ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಪಿ ಒ ಪಿದೇನೆ ಇದು. ಸೊ ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟಾಗಿರುವಂತಹ ಔಲ್ ಇದು. ತುಂಬಾ ಮುದ್ದಾಗಿರೆ ಮತ್ತು ಲುಕ್ ಕೂಡ ಅಷ್ಟೇ ನಾವು ಡೆಕೋರ್ ಮಾಡಿದಾಗ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಇದೆಲ್ಲ 200ಇಂದ 250 ರೇಂಜಲ್ಲಿ ಇರುವಂತಹ ಪ್ರಾಡಕ್ಟ್ಸು. ನನಗಷ್ಟು ರೇಟ್ ಎಕ್ಸಾಕ್ಟಾಗಿ ಕನ್ಫರ್ಮ್ ಆಗಿಲ್ಲ, ಅಂದರೆ ಎಕ್ಸಾಕ್ಟಾಗಿ ರೇಟ್ ನನಗೆ ನೆನಪಿಲ್ಲ. ಸೊ ಹಾಗಾಗಿ 200ಇಂದ 250 ರೇಂಜಲ್ಲಿ ಇರುವಂತಹ ಪ್ರಾಡಕ್ಟ್ ಇದು. ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರದ್ದು ಇದು ಬಂದು ಹಾಲೋ ಇದೆ. ಈ ಥರದ್ದು ಒಂದು ಡೆಕೋರ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು 3 ಪೀಸಸಲ್ಲಿದೆ. ಇದು ಈ ಥರ 3 ಪೀಸ್ ಇರುತ್ತೆ. ಇಲ್ಲಿ ನೋಡಿ, ಇದು 2 ಪೀಸು, ಅದ್ರ ಜೊತೆಗೆ ಇದೊಂದು ಪೀಸ್. ಸೊ ಟೋಟಲಿ ಇದು 3 ಪೀಸ್ ಪ್ರಾಡಕ್ಟ್. ಇದು ಹಾಲೋ ಇದೆ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ನೀವು ಇದನ್ನು ಪ್ರಾಪರಾಗಿ ಡೆಕೋರಾಗಿ ಯೂಸ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಸಪ್ರೇಟ್ ಆಗಾದರೂ ಇಡ್ಬೋದು, ಇಲ್ಲ 3 ಜೊತೆಗೆ ಇಡ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದೆನ್ ಇದ್ರ ರೇಟ್ಸ್ ಕೂಡ ಅಷ್ಟೇ. ನಾನು ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಲಿಂಕಲ್ಲಿ ಪ್ರೊವೈಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರದೊಂದು ಪ್ಲ್ಯಾಂಟರ್ನ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಹೋಮ್ ಡೆಕೋರ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದೆ ಇದು ಪ್ಲ್ಯಾಂಟರು. ಸೊ ಈ ಥರ ಇದೆ ಇದು ಪ್ಲ್ಯಾಂಟರು. ತುಂಬಾ ಚೆನ್ನಾಗಿದೆ ಇದು ಪ್ಲ್ಯಾಂಟರ್. ಆ್ಯಕ್ಚುಲಾಗಿ ಇದನ್ನು ನಾನು ಹೋಮ್ ಡೆಕೋರ್ಗಾಗಿ ಯೂಸ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಈ ಥರ ಒಂದು ಸಣ್ಣದೊಂದು ಟ್ಯೂಬ್ ಇದೆ. ಇದರೊಳಗಡೆ ನೀರು ತುಂಬಿಸ್ಬಿಟ್ಟು ನಾನು ಒಂದೇ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಅದು ಆಲ್ರೆಡಿ ರೂಟ್ಸ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ರೂಟ್ಸ್ ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಹೋಮ್ ಡೆಕೋರಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರೋವಂತಹ ಪ್ರಾಡಕ್ಟ್ ಈ ಥರದ್ದು ಗ್ಲಾಸ್ ಐಟಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೀಸ್. ಇದು ತುಂಬಾ ಚೆನ್ನಾಗಿದೆ ಇದು. ಸೊ ಇದು ಮತ್ತೊಂದು ದಿ ಬೆಸ್ಟ್ ಹೋಮ್ ಡೆಕೋರ್ ಪ್ರಾಡಕ್ಟು. ಗ್ಲಾಸ್ ಇದೆ. ಇದು ಸಮ್ 300 to 350 ರೇಂಜಲ್ಲಿ ಏನೋ ಇತ್ತು. ಇದರೊಳಗಡೆ ನಾನು ಚಿಕ್ಕದು ಸ್ವಲ್ಪ ಪ್ಲಾಸ್ಟಿಕ್ ಹೂವುಗಳನ್ನ ಹಾಕಿದ್ದೀನಿ. ನೀವು ಬೇರೆದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಇಡ್ಬೋದು, ಇಲ್ಲ ನೀರು ಹಾಕಿಬಿಟ್ಟು ನೀವು ನ್ಯಾಚುರಲ್ ಪ್ಲ್ಯಾಂಟ್ಸ್ನ ಕೂಡ ನೀವು ಇದರೊಳಗಡೆ ಇಡ್ಬೋದು. ತುಂಬಾ ವಂಡರ್ಫುಲ್ ಡೆಕೋರ್ ಇದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಈ ಥರದ್ದೊಂದು ಇದೇನಿದು ವಾಸ್ನ ತೊಗೊಂಡಿದ್ದೀನಿ.
ಇದು ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಇದ್ರ ಕಾಸ್ಟ್ ತುಂಬಾ ಕಮ್ಮಿ ಇತ್ತು. 150ಇಂದ 200 ಒಳಗಡೆ ಇತ್ತು. 200 ಇಲ್ಲ, 150 ಒಳಗಡೆನೇ ಇತ್ತು ಇದ್ರ ಕಾಸ್ಟ್. ಇದನ್ನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಇದು ಡೆಕೋರ್ ಐಟಮು, ನೀವೇ ನೋಡ್ಬೋದು. ಇದ್ರೊಳಗಡೆ ನೀವು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಆದರೂ ಹಾಕಿಡಿ. ನಾನು ಜಸ್ಟ್ ಸುಮ್ಮನೆ ಹೀಗೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಹಿಂಗೆ ಹಾಕಿಟ್ಟಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನನ್ನ ಪ್ರಾಡಕ್ಟ್ ಬಂದುಬಿಟ್ಟು ಇದೊಂದು ಬುದ್ಧನ ತೊಗೊಂಡಿದ್ದೀನಿ ನಾನು. ಒಂದು 3 ಸೆಟ್ ಆಫ್ ಬುದ್ಧಾಸ್ ತೊಗೊಂಡೆ ನಾನು. ಒಂದೊಂದು 200 ರೇಂಜಲ್ಲಿ ಏನೋ ಇದೆ ಅಷ್ಟೇ, 200-230 ರೇಂಜಲ್ಲಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಫಿನಿಶಿಂಗ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ. ಸೈಜ್ ಕೂಡ ನನಗೆ ಇರೋ ಕಾಸ್ಟ್ಗೆ ಸೈಜ್ ಕೂಡ ಓಕೆ ಅಂತ ಅನಿಸಿದೆ ನನಗೆ. ಇಷ್ಟಿದೆ, ಇದು ಸೈಜ್ ಕೂಡ ಓಕೆ ಅಂತ ಅನಿಸಿದೆ. ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಈ ಥರ ಇನ್ನೂ 2 ಬುದ್ಧನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಈ ಥರ ಕುತ್ಕೊಂಡಿರೋದು, ಬೇರೆದು ತಪಸ್ ಮಾಡ್ತಿರೋ ಥರ ಕುತ್ಕೊಂಡಿರೋ ಥರ ಇನ್ನೂ 2 ಬುದ್ಧನ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಈಚ್ ಕಾಸ್ಟೆಡ್ ಮೀ ಅದೇ 210ಇಂದ 200ಇಂದ 210 ರುಪೀಸ್ ಏನೋ ಆಗಿದೆ ಇದು. ಇದನ್ನು ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಮತ್ತು ನೋಡಿ, ಇದು ಹಿಡಿದ್ನಲ್ಲ, ಈ ಥರದ್ದೊಂದು ಬುದ್ಧನ ಸಹ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಅಷ್ಟೇ ಕಾಸ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು. ನೀವು ಈ ಥರ ಕಲರಲ್ಲಿ ಬೇಕಾದರೂ ನೀವು ತೊಗೋಬೋದು, ಇಲ್ಲಾಂದರೆ ಪ್ಯೂರ್ ವೈಟ್ ಕೂಡ ತೊಗೋಬೋದು. ಇದನ್ನು ಅಷ್ಟೇ ಹೋಮ್ ಡೆಕೋರ್ಗೆ ನೀವು ರೂಮಲ್ಲಿ ಒಂದು ಸೈಡ್ ಟೇಬಲ್ ಮೇಲೆ ಇಡೋದಕ್ಕೆ ಇಡ್ಬೋದು, ಇಲ್ಲ ಅಂತ ಅಂದರೆ ಸೈಡ್ ಟೇಬಲ್ ಮೇಲೆ ಇಡೋಕ್ಕಿಡ್ಬೋದು, ಇಲ್ಲ ಟಿ ವಿ ಶೋಕೇಶಲ್ಲಿ ಇಡೋಕ್ಕಿರ್ಬೋದು, ಅಥವಾ ನಿಮ್ಮ ಐಡಿಯಾಸ್ ಪ್ರಕಾರ ನಿಮ್ಗೆ ಎಲ್ಲಿ ಬೇಕೋ ನೀವು ಅಲ್ಲಿ ಇದನ್ನು ಇಟ್ಕೋಬೋದು. ಇದನ್ನು ತುಂಬಾ ಬ್ಯೂಟಿಫುಲ್ ಪೀಸ್ ಇದೆ, ತುಂಬಾ ಕೂಡ ಚೆನ್ನಾಗಿದೆ. ಇದನ್ನು ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿರೋದು. ನೆಕ್ಸ್ಟು ಇದೊಂದು ಚಿಕ್ಕದೊಂದು ಕ್ಯಾಂಡಲ್, ಇದೇನಂತಾರೆ, ಇದು ಲ್ಯಾಂಪ್ ತೊಗೊಂಡಿದ್ದೀನಿ ನಾನು. ತುಂಬಾ ಪುಟಾಣಿದ್ದು ಲ್ಯಾಂಪ್ ತೊಗೊಂಡಿದ್ದೀನಿ. ಇದ್ರ ಒಳಗಡೆಗಿನ್ನ ಬಲ್ಬ್ ಮನೇಲಿತ್ತು, ಬಟ್ ಅದರದ್ದು ಸೈಜ್ ದೊಡ್ಡದಿದೆ. ಬಲ್ಬ್ ತುಂಬ ಚಿಕ್ಕ ಬಲ್ಬ್ ಬೇಕಿದ್ದಕ್ಕೆ. ಇನ್ನು ಬಲ್ಬ್ ಹಾಕಿ ಲೈಟ್ ಎಷ್ಟು ಇದಾಗಿ ಕಾಣಿಸುತ್ತೆ ಅನ್ನೋದು ನಾನು ನೋಡಿಲ್ಲ. ಇದನ್ನು ನಾನು ಕಿಚನಲ್ಲಿ ಇಟ್ಟಿದ್ದೀನಿ. ಇದನ್ನು ತುಂಬಾ ಮುದ್ದಾಗಿ ಕಾಣಿಸುತ್ತೆ ಕಿಚನಲ್ಲಿ. ಲೈಟ್ ಏನಾದರೂ ನಾವು ನೈಟ್ ಟೈಮ್ ಕೆಲಸ ಮಾಡಬೇಕಾದ್ರೆ ಇದೊಂದೇ ಆನ್ ಮಾಡ್ಕೊಂಡು ಮಾಡೋ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಕಿಚನ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಇನ್ನೂ ಒಂದು ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ, ಈ ಥರದ್ದು ಲ್ಯಾಂಪ್ ಸ್ಟ್ಯಾಂಡು ಕಿಚನ್ಗೆ. ಬಟ್ ಈಗ ಸದ್ಯಕ್ಕೆ ಇದೊಂದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ವೀಡಿಯೋಸ್ನ ಅಪ್ಡೇಟ್ ಕೊಡ್ತೀನಿ. ಸೊ ಆವಾಗ ನಾನು ಮುಂದಿನ ವೀಡಿಯೋಗಳಲ್ಲಿ ಇದಕ್ಕೆ ಲೈಟ್ಸ್ನ ಹಾಕ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಅಷ್ಟೇ 200 ರೇಂಜಲ್ಲಿದೆ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ. ನೀವು ಕೂಡ ಡೆಕೋರ್ ಆಗಿ ಇದನ್ನು ರೂಮಲ್ಲಿ, ಕಿಚನಲ್ಲಿ, ಹಾಲಲ್ಲಿ ಎಲ್ಲಿ ಬೇಕಾದ್ರೂ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇಲ್ಲಾಂದರೆ ತಿರ್ಗಾ ಅದನ್ನು ತೆಗಿಬೇಕು ಮಾಡಬೇಕು ಅಂದರೆ ಇನ್ನೂ ಒಂದಷ್ಟು ಟೈಮ್ ಆಗುತ್ತೆ ಅಂತ. ಸೊ ಇದು ಬಂದುಬಿಟ್ಟು ಇನ್ನೊಂದು ಬುದ್ಧ ನಾನು ತೊಗೊಂಡಿರೋದು. ನಾನು ಅದೇ ಆವಾಗಲೇ ಹೇಳ್ದಂಗೆ ಈ ಸೈಜ್ಗೆ ನಾನು ಕೊಟ್ಟಿರೋ ರೇಟ್ ವರ್ತ್ ಅಂತಲೇ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಇದು. ನೀವು ನಿಮ್ಮ ಹೋಮ್ ಡೆಕೋರ್ಗೆ ನೀವು ಇದನ್ನು ಆರಾಮ್ಸೆ ತೊಗೋಬೋದು. ಕಾಸ್ಟ್ ಕೂಡ ನನಗೇನು ಓಕೆ ಅಂತ ಅನಿಸ್ತು. ಕಾಸ್ಟ್ ಕೂಡ ನನಗೇನಂತ ಹೆವಿ ಅಂತ ಏನು ಅನಿಸಿಲ್ಲ. ಮತ್ತು ಫಿನಿಷಿಂಗ್ ಎಲ್ಲನೂ ಮಾತ್ರ ತುಂಬ ಚೆನ್ನಾಗಿದೆ. ತುಂಬಾ ಸ್ಮೂತ್ ಫಿನಿಶ್ ಇದೆ. ಒಂಥರ ಮುಟ್ಟೋದು ಕೂಡ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇದು ಬುದ್ಧನ ಸ್ಟ್ಯಾಚು. ಸೊ ನಿಮ್ಗಳಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ, ಮತ್ತು ನೀವು ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಇದನ್ನೆಲ್ಲ ನಾನು ಯಾವ ರೀತಿ ನಾನು ಡೆಕೋರ್ ಮಾಡಿದ್ದೀನಿ, ಯಾವ ರೀತಿ ನಾನು ಇದನ್ನೆಲ್ಲ ನನ್ನ ಮನೆಯಲ್ಲಿ ನಾನು ಅಲಂಕಾರವಾಗಿ ಇಟ್ಕೊಂಡಿದ್ದೀನಿ, ಯಾವ ರೀತಿ ನನ್ನ ಮನೆಯನ್ನು ನಾನು ಈ ಐಟಮ್ಗಳಿಂದ ನಾನು ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೆ. ಅಫ್ಕೋರ್ಸ್ ನನ್ನ ವೀಡಿಯೋಸ್ ನಾನು ತಿಂಗಳು ಒಂದು ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಿಕಾಸ್ ನನಗೂ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಮನೇಲೂ ಮಾಡಿ ವೀಡಿಯೋಸ್ ಮಾಡೋ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ನಿಮಗೆ ನಾನು ಆದಷ್ಟು ಹೋಮ್ ಡೆಕೋರ್ ಐಟಮ್ಸ್ ಮತ್ತು ಯಾವ ರೀತಿ ಮನೇನ ನಾವು ಡೆಕೋರ್ ಮಾಡಿ ಇಟ್ಕೋಬೇಕು, ಯಾವ ರೀತಿ ನಾವು ಮನೇನ
ಸುಂದರವಾಗಿ ಅಂದವಾಗಿ ಇಟ್ಕೋಬೇಕು, ಮತ್ತು ಯಾವ ರೀತಿ ನಾವು ಮನೇನ ಕ್ಲೀನಾಗಿ ಇಟ್ಕೋಬೇಕು, ಟಿಪ್ಸ್ಗಳು ಅದ್ರ ಬಗ್ಗೆ ಇರುವಂತಹ ಟಿಪ್ಸ್ಗಳು ಇದನ್ನೆಲ್ಲ ನಾನು ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಮತ್ತು ದೇವ್ರ ಪೂಜೆಗಳ ಬಗ್ಗೆ, ದೇವ್ರ ಮನೆ ಕ್ಲೀನಿಂಗ್ ಬಗ್ಗೆ, ಮತ್ತು ಗಾರ್ಡನಿಂಗ್ ಬಗ್ಗೆ ಮೋಸ್ಟ್ ಆಫ್ ಎಲ್ಲನೂ ನನ್ನ ವೀಡಿಯೋಸಲ್ಲಿ ಕವರ್ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಈ ಚಾನಲ್ನ ಶೇರ್ ಮಾಡಿ. ಖಂಡಿತವಾಗ್ಲೂ ನಿಮಗೂ ಕೆಲವೊಂದು ಮೋಟಿವೇಶ್ನಲ್ ವೀಡಿಯೋಸ್ಗಳು ಸಿಗುತ್ತೆ, ನಿಮಗೂ ಕೆಲವೊಂದು ನಿಮ್ಮ ದಿನಚರಿಯಲ್ಲಿ ಹೆಲ್ಪ್ಫುಲ್ ಆಗುವಂಥ ಟಿಪ್ಸ್ಗಳು ಕೂಡ ಸಿಗುತ್ತೆ. ನಿಮ್ಮ ಮನೇನ ಏನಂತಾರೆ, ಒಂದು ಹೌ ಟು ಮೇಕ್ ಅ ಹೌಸ್ ಅ ಹೋಮ್ ಅಂತ ಅಂತಾರಲ್ಲ ಹಾಗೆ. ಅಂದರೆ ಒಂದು ಒಂದು ಮನೇನ ಒಂದು ಸುಂದರವಾಗಿರುವಂತಹ ಮನೆ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ತುಂಬಾ ಮನೇನ ಅಂದವಾಗಿ, ಸುಂದರವಾಗಿ, ಎನಿ ಟೈಮ್ ಕ್ಲೀನಾಗಿ ಇಟ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಅನೇಕ ವಿಡಿಯೋಗಳು ನನ್ನ ಚಾನಲಲ್ಲಿದೆ. ಸೊ ಹಾಗಾಗಿ ನನ್ನ ಚಾನಲಲ್ಲಿರುವಂತಹ ವೀಡಿಯೋಸ್ಗಳನ್ನ ನೀವು ಒಂದು ಸತಿ ಸರ್ಚ್ ಮಾಡಿ, ನಿಮಗೆ ಎಷ್ಟೊಂದು ವೀಡಿಯೋಸ್ಗಳು, ಸುಮಾರು ಒಂದು 100 ವೀಡಿಯೋಸ್ ಆದರೂ ನಾನು ಅಪ್ಲೋಡ್ ಮಾಡಿದ್ದೀನಿ. 100 ವೀಡಿಯೋಸ್ಗಳಲ್ಲಿ ನಿಮಗೆ ಹೆಲ್ಪ್ ಆಗುವಂತಹ ವೀಡಿಯೋಸ್ಗಳು ಖಂಡಿತವಾಗ್ಲೂ ಇದೆ. ಸೊ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ಮುಂದಿನ ವೀಡಿಯೋಸಲ್ಲಿ ಇವಾಗ ನಾನು ತೋರಿಸಿರೋ ಅಂತಹ ಈ ಹೋಮ್ ಡೆಕೋರ್ ಪ್ಲಸ್ ಇದ್ರ ಜೊತೆಗೆ ನಾನು ಇನ್ನೇನಾದ್ರು ಬೇರೆದು ಪರ್ಚೇಸ್ ಮಾಡಿದರೆ ಅದನ್ನು ಸೇರಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.